ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ತೃತೀಯ ಭಾಷೆ ಹಿಂದಿ ಸಿದ್ಧತೆ ಕುರಿತು ಮಾಹಿತಿ ನೀಡುತ್ತಾರೆ ಸಂಪನ್ಮೂಲ ವ್ಯಕ್ತಿಗಳಾದ ನಟರಾಜು ಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಎಸ್ಸಿಆರ್ಟಿ. ಈಗ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಡಿಎಸ್ಸಿಆರ್ಟಿ ನಿರ್ದೇಶಕರಾದ ವಿ ಸುಮಂಗಲ ಅವರಿಂದ ಸಂದೇಶ. ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಶಿಕ್ಷಕ ಮಿತ್ರರಿಗೂ ಕೂಡ ಪರೀಕ್ಷಾ ಸಿದ್ಧತೆಗೆ ನೀವೇನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ, ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳೊಂದಿಗೆ ಎಲ್ಲ ಶಿಕ್ಷಕ ಮಿತ್ರರು ಈಗಾಗಲೇ ತಮ್ಮ ತಮ್ಮ ಶಾಲಾ ಹಂತದಲ್ಲಿ ಅವರವರ ಬೋಧಿಸುವಂಥ ವಿಷಯಗಳಲ್ಲಿ ಸರ್ವ ಸಿದ್ಧತೆಯನ್ನು ಮಕ್ಕಳಿಗಾಗಿ ಮಾಡಿದ್ದೀರಿ. ಹಿಂದಿನ ಕ್ವಶನ್ ಪೇಪರ್ಸ್ಗಳನ್ನ ಆಧರಿಸಿ ಮತ್ತೆ ತಾವೇ ಕೂಡ ರಿವಿಷನ್ಸ್ ಎಲ್ಲ ಮಾಡಿ, ಸರಣಿ ಪರೀಕ್ಷೆಗಳನ್ನ ಮಾಡಿ, ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಮಾಡಿ, ಪ್ರತಿಯೊಂದು ಮಗುವಿನ ಸಿದ್ಧತೆ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಯಾವ್ಯಾವ ಮಗುವಿನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದನ್ನು ತಾವು ಗಮನಿಸ್ಕೊಂಡಿದ್ದೀರಿ. ಅದಕ್ಕೆ ತಕ್ಕ ಹಾಗೆ ಮಕ್ಕಳನ್ನ ತಯಾರು ಮಾಡಿದ್ದೀರಿ. ನಿಮ್ಮ ಶಾಲೆಯಲ್ಲಿನ ಪ್ರತಿಯೊಂದು ಮಗುವು ಕೂಡ ಸರ್ವ ಸಿದ್ಧತೆಯೊಂದಿಗೆ ಪರೀಕ್ಷೆನ ಎದುರಿಸಲಿಕ್ಕೆ ಅದಕ್ಕೆ ತಕ್ಕ ಹಾಗೆ ಸಜ್ಜು ಮಾಡಿದ್ದೀರಿ. ನಮ್ಮ ಮಕ್ಕಳು ಚೆನ್ನಾಗಿ ಬರೀಲಿಕ್ಕೆ, ಚೆನ್ನಾಗಿ ಮಾರ್ಕ್ಸ್ನ ತೆಗೆದುಕೊಳ್ಳಿಕ್ಕೆ ಸಹಕಾರಿ ಆಗುವ ಹಾಗೆ ನಾವೆಲ್ಲರೂ ಕೂಡ ಅವರಿಗೆ ಉತ್ತೇಜಕರಾಗಿ ನಿಲ್ಲೋಣ. ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ವಿಶೇಷವಾಗಿ ನೀವೇನು ತಯಾರಿ ಮಾಡ್ಕೊಂಡಿದ್ದೀರಾ ಆ ಎಲ್ಲ ತಯಾರಿಯ ಜೊತೆಗೆ ಪರೀಕ್ಷೆನ ಸಮರ್ಥವಾಗಿ ಎದುರಿಸಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈಗ ಪರೀಕ್ಷೆಯ ಕೊನೆಯ ಹಂತದ ಸಿದ್ಧತೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಕೇಳೋಣ. ನಮಸ್ಕಾರ ವಿದ್ಯಾರ್ಥಿಗಳೇ. 10ನೇ ತರಗತಿ ತೃತೀಯ ಭಾಷೆ ಹಿಂದಿ ಪರೀಕ್ಷೆಯು ಈ ವರ್ಷ ಅಂದರೆ 2023 ಏಪ್ರಿಲ್ 12ರಂದು ನಡೆಯಲಿದೆ. ಇನ್ನು ಉಳಿದಂತಹ ಈ ದಿನಗಳಲ್ಲಿ ತಾವು ಪರೀಕ್ಷೆ ಬರೆಯಲು ಅಂತಿಮ ಹಂತದ ತಯಾರಿಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮಕ್ಕಳೇ, ಈ ವರ್ಷ ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಎಲ್ಲ ಪಾಠಗಳನ್ನು ಈ ಪರೀಕ್ಷೆಗೆ ಪರಿಗಣಿಸಲಾಗಿದೆ. ಯಾವುದೇ ಪಾಠಗಳನ್ನು ಕಡಿತಗೊಳಿಸಲಾಗಿಲ್ಲ. ಇದು ತಮಗೀಗಾಗಲೇ ಖಚಿತ ಆಗಿದೆ. ಹಾಗಾದರೆ ಪರೀಕ್ಷೆಯಲ್ಲಿ ತಾವು ಸುಲಭವಾಗಿ ಅಂಕ ಗಳಿಸಲು ಯಾವೆಲ್ಲ ಮಾರ್ಗವಿದೆ ಅನ್ನೋದಾದರೆ, ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಅಂಶಗಳು ನಿಮಗೆ ಸುಲಭವಾಗಿ ಅಂಕ ಗಳಿಸಲು ಸಹಾಯವಾಗಿದೆ ಅನ್ನೋದರ ಕಡೆ ಗಮನ ಹರಿಸೋಣ. ತೃತೀಯ ಭಾಷೆ ಹಿಂದಿ ವಿಷಯದ ಈ ವಾರ್ಷಿಕ ಪರೀಕ್ಷೆಗೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ಗಮನಿಸೋದಾದರೆ, ಮಕ್ಕಳೇ, 2019 ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ಈ ವರ್ಷ ತಮ್ಮ ಅಭ್ಯಾಸಕ್ಕಾಗಿ ಪರೀಕ್ಷಾ ಮಂಡಳಿಯು ತನ್ನ ವೆಬ್ಸೈಟ್ನಲ್ಲಿ ಕೊಟ್ಟಿರತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ತಿಳಿಯುತ್ತೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿದೆ. ಉದಾಹರಣೆಗಾಗಿ ಹೇಳೋದಾದ್ರೆ, ಹಿಂದಿ ವಿಷಯದಲ್ಲಿ ಕ್ಯಾ, ಕೇಸೆ, ಕ್ಯೋ, ವಿವರಣ್ ದೀಜಿಯೇ, ವರ್ಣನ್ ಕರೋ ಇಂತಹ ಪ್ರಶ್ನೆಗಳ ಮಹತ್ವ ಬಹಳವಾಗಿರುತ್ತೆ ವಿದ್ಯಾರ್ಥಿಗಳೇ. ಸುಮಾರು 60ಕ್ಕಿಂತ ಹೆಚ್ಚು ಅಂಕಗಳಿಗೆ ಈ ರೀತಿಯ ಪ್ರಶ್ನೆಗಳಿಂದಲೇ ಕೇಳಿರಲಾಗುತ್ತೆ. ಇನ್ನು ಕೌನ್, ಕಬ್, ಕಹಾ, ಕಿಸ್ನೆ, ಕ್ಯಾ ಈ ರೀತಿಯಾದಂಥ ತಮ್ಮ ಸ್ಮರಣ ಶಕ್ತಿಯನ್ನು ಪ್ರಶ್ನಿಸುವ ಪ್ರಶ್ನೆಗಳು ಕಡಿಮೆ ಇರೋದನ್ನು ತಾವು ಗಮನಿಸಿದ್ದೀರಿ. ಈ ತರಹದ ಪ್ರಶ್ನೆಗಳ ಉತ್ತರ ಕೇವಲ ಒಂದು ಶಬ್ದದ್ದಾಗಿರಬಹುದು ಅಥವಾ ಒಂದು ವಾಕ್ಯದಲ್ಲಿ ಇರುವಂತಹದ್ದಾಗಿರುತ್ತವೆ. ನಿಮ್ಮನ್ನ ಯೋಚನೆಗೆ ಒಳಪಡಿಸುವ ಪ್ರಶ್ನೆಗಳನ್ನೇ ಸಾಮಾನ್ಯವಾಗಿ ಕೇಳಿರಲಾಗುತ್ತೆ. ಆದ್ದರಿಂದ ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದ ಅಭ್ಯಾಸಗಳಲ್ಲಿ ಕೊಟ್ಟಿರುವ ಈ ರೀತಿಯ ಪ್ರಶ್ನೆಗಳ ಕಡೆ ತಾವು ಹೆಚ್ಚು ಗಮನ ಹರಿಸಿ ಅಭ್ಯಾಸ ಮಾಡೋದರಿಂದ ಅಂಕ ಗಳಿಕೆಗೆ ಸಹಾಯವಾಗುತ್ತೆ. ವಿದ್ಯಾರ್ಥಿಗಳೇ, ತೃತೀಯ ಭಾಷೆ ಹಿಂದಿ ಪ್ರಶ್ನೆ ಪತ್ರಿಕೆಯು ಹೇಗಿರುತ್ತೆ ಅಂದರೆ, ಸರಳತೆಯಿಂದ ಕಠಿಣತೆಯ ಕಡೆಗೆ ಸಿದ್ಧಪಡಿಸಲಾಗಿರುತ್ತೆ. ಹಾಗಾಗಿ ಪ್ರಾರಂಭದ ಪ್ರಶ್ನೆಗಳೆಲ್ಲ ಸುಲಭವಾಗಿಯೇ ಇರ್ತವೆ. ನೀವೇನು ಗಾಬರಿಯಾಗಬೇಕಾಗಿಲ್ಲ ಮಕ್ಕಳೇ. ಮೊದಲನೇ ಮೇನ್ನಲ್ಲಿ ಬರುವ 8 ಪ್ರಶ್ನೆಗಳು ವ್ಯಾಕರಣಾಂಶಗಳಿಂದ ಕೂಡಿರ್ತವೆ. ಮಕ್ಕಳೇ, ಈ 8 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ. ತಾವು ಈಗಾಗಲೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಮತ್ತು ಪರೀಕ್ಷಾ ಮಂಡಳಿಯ ವೆಬ್ಸೈಟ್ನಲ್ಲಿ ತಮ್ಮ ಅಭ್ಯಾಸಕ್ಕಾಗಿ ಕೊಟ್ಟ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿರ್ತೀರಿ. ಮೊದಲನೆಯದಾಗಿ ವಿಲೋಮ ಶಬ್ದದಿಂದಲೇ ಪ್ರಾರಂಭವಾಗಿರುತ್ತೆ. ಇವುಗಳೆಲ್ಲ ಸಾಮಾನ್ಯವಾಗಿ ಪಠ್ಯಪುಸ್ತಕದೊಳಗಿನ ಅಭ್ಯಾಸ ಪುಟಗಳಲ್ಲಿ ಕೊಟ್ಟಿರುವ ಉದಾಹರಣೆಗಳಾಗಿರ್ತವೆ. ಕಾಶ್ಮೀರಿ ಸೇಬ್, ಗಿಲ್ಲು, ಅಭಿನವ ಮನುಷ್ಯ, ಮಹಿಳಾ ಕಿ ಸಾಹಸಗಾಥಾ, ಕರ್ನಾಟಕ ಸಂಪದ, ಇಮಾನ್ದಾರೋಂ ಕೆ ಸಮ್ಮೇಳನ ಮೇ, ಇಂಟರ್ನೆಟ್ ಕ್ರಾಂತಿ ಇವುಗಳ ಅಭ್ಯಾಸದ ಉದಾಹರಣೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ಉದಾಹರಣೆಗೆ ಕೆಲವು ಶಬ್ದಗಳನ್ನು ನಾನು ಇಲ್ಲಿ ಹೇಳ್ತೇನೆ. ಸಹಯೋಗ ಶಬ್ದ ಕಾ ವಿಲೋಮ ಶಬ್ದ ಅಸಹಯೋಗ, आवश्यक शब्द का विलोम शब्द अनावश्यक, विश्वास का अविश्वास, रात का दिन, बेईमान शब्द का विलोम शब्द ईमान, पास शब्द का विलोಮ ಶಬ್ದ ದೂರ್. ಹೀಗೆ ನೇರವಾಗಿ ವಿಲೋಮ ಶಬ್ದಗಳನ್ನು ಕೇಳಲಾಗುತ್ತೆ. ಇವುಗಳ ಕಡೆ ಗಮನ ಕೊಟ್ಟು ಅಭ್ಯಾಸ ಮಾಡಿದರೆ ತಮಗೆ ಹೆಚ್ಚಿನ ಸಹಾಯವಾಗುತ್ತೆ ಮಕ್ಕಳೇ. ಇನ್ನು ವಚನ ಮತ್ತು ಲಿಂಗಿಗೆ ಸಂಬಂಧಿಸಿದಂತಹ ವ್ಯಾಕರಣಾಂಶಗಳಿಗೆ 2 ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಉದಾಹರಣೆಗೆ,
ಚೀಸ್ ಶಬ್ದ ಕಾ ಬಹುವಚನ ಶಬ್ದ ಹೇ ಅಂತ ಕೇಳಿದಾಗ ಆಯ್ಕೆಗಳಲ್ಲಿ ಚೀಸೆ ಅಂತ ಇರುತ್ತೆ. ಅದನ್ನು ನೀವು ಬರೀಬಹುದು. ಇದು ನೇರವಾಗಿ ಕೇಳಲಾಗುವಂತಹ ಪ್ರಶ್ನೆ. ಮತ್ತೊಂದು ಈ ರೀತಿ ಕೇಳಬಹುದು, ಅಂದರೆ ನಿಮ್ನಲಿಖಿತ ಶಬ್ದೋಮ್ಮೆ ಬಹುವಚನ ಶಬ್ದ ಹೇ ಅಂತ ಕೇಳಬಹುದು. ಆಗ ಅಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. 3 ಏಕವಚನ ಶಬ್ದಗಳಿರ್ತವೆ, 1 ಬಹುವಚನ ಶಬ್ದವಾಗಿರುತ್ತೆ. ಅದನ್ನು ತಾವು ಬರೀಬಹುದು. ಇನ್ನು ಲಿಂಗ ಬಗ್ಗೆ ಕೇಳೋದಾದರೆ ನಿಮ್ನಲಿಖಿತ ಶಬ್ದೋಮ್ಮೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿ ಆಯ್ಕೆಗಳಲ್ಲಿ ಶ್ರೀಮಾನ್, ಶ್ರೀಮತಿ, ಕವಿ, ಮಯೂರ್ ಅಂತ ಕೊಟ್ಟಾಗ ನೀವು ಶ್ರೀಮತಿ ಅನ್ನುವಂತಹ ಸ್ತ್ರೀಲಿಂಗ ಶಬ್ದವನ್ನು ಬರೀಬಹುದು ಮಕ್ಕಳೇ. ಅಥವಾ ಮಯೂರ್ ಶಬ್ದ ಕಾ ಅನ್ಯ ಲಿಂಗ ಶಬ್ದ ಹೇ ಅಂತ ಕೇಳಿ 4 ಆಯ್ಕೆಗಳನ್ನು ಕೊಡ್ತಾರೆ. ಅದರಲ್ಲಿ ಮಯೂರಿ ಅನ್ನುವ ಸ್ತ್ರೀಲಿಂಗ ಶಬ್ದವನ್ನು ತಾವು ಬರೀತೀರಾ ಮಕ್ಕಳೇ. ಈ 3 ವ್ಯಾಕರಣಾಂಶಗಳ ನಂತರ ಮುಂದಿನ ಪ್ರಶ್ನೆ ಪ್ರೇರಣಾರ್ಥಕ ಕ್ರಿಯಾ. ಈ ವ್ಯಾಕರಣಾಂಶಕ್ಕೆ ಬರೋದಾದರೆ ಪಠ್ಯದಲ್ಲಿರುವ ಗಿಲ್ಲು, ಮೇರಾ ಬಚ್ಪನ್, ईमानदारों के सम्मेलन में पाठ के अंत में जो शब्द अभ्यास में दिए गए प्रेरणार्थक शब्दों को अच्छी तरह से पढ़कर याद रखे तो बहुत फायदा होगा. SSLC ಪರೀಕ್ಷೆಯಲ್ಲಿ ಇಲ್ಲಿಯ ತನಕ ಸಾಮಾನ್ಯವಾಗಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಶಬ್ದವನ್ನೇ ಹೆಚ್ಚಾಗಿ ಕೇಳಲಾಗಿದೆ. ಜೈಸೆ ಚಲಾನ, ಪೀನಾ ಕಾ ಪಿಲಾನ, ದೇಖನಾ ಕಾ ದಿಖಾನ, ರೋನಾ ಕಾ ರುಲಾನ. ಇದನ್ನೇ ಸ್ವಲ್ಪ ಬದಲಾಯಿಸಿ ಕೇಳೋದಾದರೆ ನಿಮ್ನಲಿಖಿತ ಶಬ್ದೋಮ್ಮೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಶಬ್ದ ಹೇ ಅಂತ ಕೇಳಿ ಆಯ್ಕೆಗಳಲ್ಲಿ ಮಿಲ್ನ, ಮಿಲಾನ, ಮಿಲಾವಟ್, ಮಿಲ್ವಾನ ಈ ರೀತಿ ಕೇಳಿದಾಗ ಮಿಲಾನ ಶಬ್ದವನ್ನೇ ತಾವು ಬರೀಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆ ಸಂಧಿಯ ಬಗ್ಗೆ ಕೇಳಬಹುದು. ಸಂಧಿಯಲ್ಲಿ ಸ್ವರ ಸಂಧಿಯ 5 ಪ್ರಕಾರಗಳನ್ನು ತಾವು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿರ್ತೀರಾ. ಪರೀಕ್ಷಾ ದೃಷ್ಟಿಯಿಂದ ಹೇಳೋದಾದರೆ ಸ್ವರಸಂಧಿಯಲ್ಲಿ ಬರುವ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿಯ ಉದಾಹರಣೆಗಳನ್ನು ಪಾಠಗಳ ಕೊನೆಯಲ್ಲಿ ಅಭ್ಯಾಸ ಪುಟಗಳಲ್ಲಿ ಕೊಟ್ಟಿರುವ ಕಡೆ ಹೆಚ್ಚು ಗಮನ ಕೊಡಿ. ಸಂಧಿಗಳನ್ನು ಬಿಡಿಸಿದಾಗ ಆ, ಈ, ಉ ಸ್ವರಗಳು ಬಂದರೆ ದೀರ್ಘ ಸಂಧಿ ಆಗುತ್ತೆ. ಉದಾಹರಣೆಗೆ ಪರ್ವತ್ ಪ್ಲಸ್ ಆರೋಹಣ್, ಪರ್ವತಾರೋಹಣ್. ಗಿರಿ ಪ್ಲಸ್ ಈಶ್, ಗಿರೀಶ್. ಲಘು ಪ್ಲಸ್ ಉತ್ತರ್, ಲಘುತ್ತರ್. ಇನ್ನು ಗುಣಸಂಧಿಯ ಉದಾಹರಣೆಯನ್ನು ನೋಡೋದಾದರೆ ಪರ್ ಪ್ಲಸ್ ಉಪಕಾರ್, ಪರೋಪಕಾರ್. ವೃದ್ಧಿ ಸಂಧಿಯ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ಸದಾ ಪ್ಲಸ್ ಏವ್, ಸದೈವ್. ಎಂಡ್ ಸಂಧಿಯ ಉದಾಹರಣೆಯನ್ನು ನೋಡೋದಾದರೆ ಅತಿ ಪ್ಲಸ್ ಅಂತ್, ಅತ್ಯಂತ್. ಇಂತಹ ಶಬ್ದಗಳ ಕಡೆ ನೀವು ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡಿದರೆ ಅಂಕ ಗಳಿಸಬಹುದು ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ ಸಮಾಸದ ಬಗ್ಗೆ ಕೇಳಬಹುದು. ಸಮಾಸದಲ್ಲಿ ಸಾಮಾನ್ಯವಾಗಿ ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ದ್ವಿಗು ಸಮಾಸದ ಬಗ್ಗೆನೇ ಈ ತನಕ ಕೇಳಲಾಗಿದೆ ಮಕ್ಕಳೇ. ಕರ್ನಾಟಕ ಸಂಪದಾ ಪಾಠದ ಅಭ್ಯಾಸದಲ್ಲಿ ಕೊಡಲಾದ ಸಮಾಸ ಶಬ್ದಗಳನ್ನು ತಾವು ಗಮನಿಸಿರ್ತೀರಿ. ಜಲಪ್ರಪಾತ್, ರಾಜಮಹಲ್, ದೇಶ ಪ್ರೇಮ್, ದೇಶ ವಿದೇಶ್, ತ್ರಿನೇತ್ರ ಈ ರೀತಿಯ ಶಬ್ದಗಳನ್ನು ಕೇಳಿ ಯಾವುದಾದ್ರೂ ಒಂದು ಸಮಾಸಕ್ಕೆ ಉದಾಹರಣೆ ಅಂತ ಕೇಳಬಹುದು. ಅಥವಾ 4 ಸಮಾಸ ಶಬ್ದಗಳ ಆಯ್ಕೆ ಕೊಟ್ಟು ನಿಮ್ನ ಶಬ್ದೋಮ್ಮೆ ದ್ವಂದ್ವ ಸಮಾಸ ಕಾ ಉದಾಹರಣೆ ಹೇ ಅಂತಲೂ ಕೇಳಬಹುದು. ಪಾಠಗಳ ಕೊನೆಯಲ್ಲಿ ಅಭ್ಯಾಸದಲ್ಲಿರುವ ಸಮಾಸ ಶಬ್ದಗಳನ್ನು ತಾವು ಚೆನ್ನಾಗಿ ಓದಿದರೆ ಇಲ್ಲೂ ಕೂಡ ತಾವು ಪೂರ್ಣ ಅಂಕ ಗಳಿಸಲು ಸಹಾಯವಾಗುತ್ತೆ ಮಕ್ಕಳೇ. ಇನ್ನು ಮುಂದಿನ ವ್ಯಾಕರಣಾಂಶದ ಪ್ರಶ್ನೆ ವಿರಾಮ ಚಿಹ್ನ. ಮಕ್ಕಳೇ, ಪಾಠಗಳಲ್ಲಿ ಪ್ರತಿಯೊಂದು ವಾಕ್ಯಗಳಲ್ಲಿ ವಿರಾಮ ಚಿಹ್ನೆಗಳಿರುವುದನ್ನು ಗಮನಿಸಿದ್ದೀರಿ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಪೂರ್ಣ ವಿರಾಮ್, ಅಲ್ಪ ವಿರಾಮ್, ಪ್ರಶ್ನವಾಚಕ್, ವಿಸ್ಮಯಾದಿ ಬೋಧಕ್ ಈ ತರಹದ ಚಿಹ್ನೆಗಳನ್ನು ತಾವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಅಂಕ ಗಳಿಕೆಗೆ ಸಹಾಯವಾಗುತ್ತೆ. ಈ ಪ್ರಶ್ನೆ ಈ ರೀತಿ ಕೇಳಬಹುದು. ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ? ಈ ವಾಕ್ಯದ ಕೊನೆಯಲ್ಲಿ ಬರುವ ವಿರಾಮ ಚಿಹ್ನೆ ಅಂದರೆ ಪ್ರಶ್ನವಾಚಕ್. ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಹೈ ಅನ್ನುವಂತಹ ವಾಕ್ಯ ಕೊಟ್ಟು ಉಪರ್ಯುಕ್ತ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನ ಹೈ ಅಂತಲೂ ಕೇಳಬಹುದು. ಆಗ ಪೂರ್ಣ ವಿರಾಮ ಚಿಹ್ನೆ ಹಾಕ್ತೀರಾ. ಇನ್ನು ಈ ಮೇನ್ನ 8ನೇ ಪ್ರಶ್ನೆಯಾಗಿ ಕಾರಕ ಚಿಹ್ನೆಗಳ ಬಗ್ಗೆ ಕೇಳಲಾಗುತ್ತೆ. ಚಿಹ್ನೆಗಳ ಬಳಕೆಯನ್ನು ಕಲಿತರೆ ಸಾಕು ಮಕ್ಕಳೇ. ಕಾರಕಗಳ ಹೆಸರನ್ನು ಕೇಳೋದು ಬಹಳ ಕಡಿಮೆ. ಒಂದು ವಾಕ್ಯವನ್ನು ಕೊಟ್ಟು ಕಾ, ಕೆ, ಕಿ, ಮೇ, ಪರ್, ಸೇ ನ ಪ್ರಯೋಗವನ್ನು ಕೇಳ್ತಾರೆ. ಉದಾಹರಣೆಗೆ ಹೇಳೋದಾದರೆ ಪೇಡ್ ಡ್ಯಾಶ್ ಫಲ್ ಗಿರಾ, ಇಲ್ಲಿ ಸೇ ಬರೀಬಹುದು. ಅದೇ ರೀತಿ ಶನಿ ಸೂರ್ಯ ಡ್ಯಾಶ್ ಪುತ್ರ ಹೇ ಅಂತ ಕೇಳಿದಾಗ ಇಲ್ಲಿ ಪುತ್ರ ಪುಲ್ಲಿಂಗ ಏಕವಚನ್ ಆಗಿರೋದ್ರಿಂದ ಕಾ ಬರೀಬೇಕಾಗುತ್ತೆ. ಸುರೇಶ್ ಡ್ಯಾಶ್ ಬಹನ್ ರಾಧಾ ಹೇ
ಬೆಹನ್ ಸ್ತ್ರೀಲಿಂಗ ಏಕವಚನ ಆಗಿರೋದ್ರಿಂದ ಕಿ ಕಾರಕನ ಬರೀಬೇಕಾಗತ್ತೆ. ಇನ್ನು ಕೆ ಕಾರಕ ಬಗ್ಗೆ ಬಂದರೆ ರಮೇಶ್ ಡ್ಯಾಶ್ ಪಿತಾ ಡಾಕ್ಟರ್ ಹೇ, ಇಲ್ಲಿ ಪಿತಾ ಪುಲ್ಲಿಂಗ ಬಹುವಚನ ಆಗಿರುತ್ತೆ, ಆಗ ಕೆ ಚಿಹ್ನೆಯನ್ನು ಬರೀಬೇಕು. ಅದೇ ರೀತಿ ಪರ್ ಬಗ್ಗೆ ಕೇಳಬಹುದಾದರೆ ಗಿಲ್ಲು ಸುರಾಹಿ ಡ್ಯಾಶ್ ಲೇಟ್ ಜಾತಾತ, ಪರ್ ಅನ್ನುವ ಕಾರಕ ಚಿಹ್ನೆಯನ್ನು ಬಳಸಬೇಕು ಮಕ್ಕಳೇ. ಈ ರೀತಿ ಕಾರಕ ಚಿಹ್ನೆಗಳನ್ನು ಚೆನ್ನಾಗಿ ಬರೆದು ಅಭ್ಯಾಸ ಮಾಡಿದರೆ ಅಂಕಗಳಿಕೆಗೆ ತಮಗೆ ಬಹಳ ಸಹಾಯವಾಗುತ್ತೆ. ಈ ತರಹದ ಪ್ರಶ್ನೆಗಳು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ 8 ಬಹು ಆಯ್ಕೆ ಪ್ರಶ್ನೆಗಳನ್ನು ಮೊದಲನೇ ಮೇನ್ನಲ್ಲಿ ಕೇಳಿರ್ತಾರೆ. ಇನ್ನು ಎರಡನೇ ಮೇನ್ನಲ್ಲಿ ಅನುರೂಪತಾ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ಈ ರೀತಿಯ ಪ್ರಶ್ನೆ ಕೇಳಲಾಗುತ್ತೆ. निम्नलिखित प्रथम दो शब्दों के सूचित संबंधों के अनुरूप तीसरे शब्द से संबंधित शब्द लिखिए. ಇಲ್ಲಿ 3 ಗದ್ಯಗಳಿಂದ ಒಂದನ್ನು ಪದ್ಯದಿಂದ ಕೇಳಲಾಗುತ್ತೆ. ಒಟ್ಟು 4 ಪ್ರಶ್ನೆಗಳು ಇರ್ತವೆ. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಮಂಡಳಿಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವುದನ್ನು ಗಮನಿಸಿದಾಗ ನಿಮಗೆ ಸಹಕಾರಿಯಾಗುತ್ತೆ. ಕೆಲವು ಪಾಠಗಳ ಉದಾಹರಣೆಗೆ ಹೇಳೋದಾದರೆ ಕಾಶ್ಮೀರಿ ಸೇಬ್, ಗಿಲ್ಲು, ಬಸಂತ್ ಕಿ ಸಚ್ಚಾಯಿ, ಮೇರಾ ಬಚ್ಪನ್, ಕರ್ನಾಟಕ ಸಂಪದ, ಮಹಿಳಾ ಕಿ ಸಾಹಸಗಾತ ಇವುಗಳ ಜೊತೆಗೆ ಸೂರ್ ಶ್ಯಾಮ್ನಂಥ ಪದ್ಯವಾಗಿರಬಹುದು. ಅಥವಾ ಪಾಠಗಳ ಅಭ್ಯಾಸದಲ್ಲಿರುವ ಅನುರೂಪತಾದ ಉದಾಹರಣೆಗಳನ್ನು ಚೆನ್ನಾಗಿ ಓದಿದ್ದೇ ಆದರೆ ಇಲ್ಲೂ ಕೂಡ ಸುಲಭವಾಗಿ 4 ಅಂಕ ಗಳಿಸಬಹುದು. ಉದಾಹರಣೆಗೆ ಮಕ್ಕಳೇ, ಸಾಹಿತ್ಯಿಕ ವಿಧ ತೆಗೆದುಕೊಂಡ್ರೆ ಅನುರೂಪದಲ್ಲಿ ಈ ರೀತಿ ಕೇಳಬಹುದು. ಮೇರಾ ಬಚ್ಪನ್ ಆತ್ಮಕಥಾ, ಇಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಡ್ಯಾಶ್ ಅಂತ ಇರುತ್ತೆ. ಆಗ ನೀವು ವ್ಯಂಗ್ಯ ರಚನಾ ಅಂತ ಬರೀಬೇಕು. ಇನ್ನು ಪದ್ಯದಿಂದ ಕೇಳಬಹುದಾದರೆ ದಯಾ ಧರ್ಮ ಕಾ ಮೂಲ್, ಅಭಿಮಾನ್ ಡ್ಯಾಶ್ ಅಂತ ಇರುತ್ತೆ. ಆಗ ಪಾಪ ಕಾ ಮೂಲ್ ಅಂತ ಬರೀಬೇಕು ಮಕ್ಕಳೇ. ಇದಾದ ನಂತರ 3ನೇ ಮೇನ್ನಲ್ಲಿ ಏನಿರುತ್ತೆ ಅಂದರೆ 1 ಅಂಕದ 4 ಪ್ರಶ್ನೆಗಳಿರ್ತವೆ. ಇವುಗಳಲ್ಲಿ 2 ಪ್ರಶ್ನೆಗಳನ್ನು ಗದ್ಯದಿಂದ, 2 ಪದ್ಯಗಳಿಂದ ಕೇಳಿರಲಾಗುತ್ತೆ. ಇಲ್ಲಿ ಒಂದು ವಿಚಾರನ ತಮಗೆ ಹೇಳಲೇಬೇಕು ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ 1 ಅಂಕದ ಪ್ರಶ್ನೆಗಳು ಸುಲಭವಾಗಿಯೇ ಇರ್ತವೆ. ಇವು ಸ್ಮರಣೆಯ ಪ್ರಶ್ನೆಗಳಾಗಿರ್ತವೆ. ಕೌನ್, ಕಬ್, ಕಹಾ, ಕಿಸ್ನೆ, ಕ್ಯಾ ಇಂತಹ ಪ್ರಶ್ನೆಗಳು ತಮ್ಮ ಸ್ಮರಣಾ ಶಕ್ತಿಯನ್ನು ಪ್ರಶ್ನೆ ಮಾಡ್ತವೆ. ಇವುಗಳ ಮಹತ್ವ ತುಂಬ ಕಡಿಮೆ, ಏಕೆಂದರೆ ಇವು ಸರಳವಾದಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳೇ. ತೃತೀಯ ಭಾಷೆ ಹಿಂದಿಯಲ್ಲಿ ಸುಮಾರು 16 ಅಂಕಗಳಿಗೆ ಅಂದರೆ 20% ಮಾತ್ರ ಇಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸಾಮಾನ್ಯವಾಗಿ ನಿಮ್ಮ ಶಿಕ್ಷಕರು ಪಾಠ ಮಾಡುವಾಗಲೇ ಇಂತಹ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಭ್ಯಾಸ ಮಾಡಿಸಿರ್ತಾರೆ. ಕಾಶ್ಮೀರಿ ಸೇಬ್, ಗಿಲ್ಲು, ಇಮಾನ್ದಾರೋಂ ಕೆ ಸಮ್ಮೇಳನ್ ಮೇ, ಕರ್ನಾಟಕ ಸಂಪದ ಈ ರೀತಿಯ ಪಾಠಗಳ ಜೊತೆಗೆ ಮಾತೃಭೂಮಿ, ಅಭಿನವ ಮನುಷ್ಯ, ಸಮಯ ಕಿ ಪೆಹಚಾನ್ ಮತ್ತು ತುಳಸಿ ಕೆ ದೋಹೆ ಪದ್ಯಗಳಿಂದ ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ಸರಳ ಪ್ರಶ್ನೆಗಳನ್ನು ತಾವು ಓದ್ಕೋಬೇಕು ಮಕ್ಕಳೇ. ನಂತರ ವಿದ್ಯಾರ್ಥಿಗಳೇ, ತುಂಬ ಮಹತ್ವಪೂರ್ಣವಾದಂತಹ ಮೇನ್ಗೆ ಬರೋದಾದರೆ 4ನೇ ಮೇನ್. ಇಲ್ಲಿ 2 ಅಂಕದ 8 ಪ್ರಶ್ನೆಗಳು ಬರ್ತವೆ. 4 ಪ್ರಶ್ನೆಗಳು ಪಾಠಗಳಿಂದ, 2 ಪ್ರಶ್ನೆಗಳು ಪದ್ಯದಿಂದ ಮತ್ತು 2 ಪ್ರಶ್ನೆಗಳನ್ನು ಪೂರಕ ವಾಚನದಿಂದ ಕೇಳಲಾಗುತ್ತೆ. ಪೂರಕ ವಾಚನ ಪ್ರಶ್ನೆಗಳು 23 ಹಾಗೂ 24ನೇ ಪ್ರಶ್ನೆ ಆಗಿರ್ತವೆ. ತಮಾಷೆ ಅಂದರೆ ಇವು ಅಥವಾ ಪ್ರಶ್ನೆಗಳಾಗಿರ್ತವೆ. ಅಂದರೆ 2 ಪ್ರಶ್ನೆಗಳನ್ನು ಕೊಟ್ಟು ಮಧ್ಯದಲ್ಲಿ ಆರ್ ಯಾವುದಾದ್ರೂ ಒಂದನ್ನು ನೀವು ಬರೀಬಹುದು. ಇಲ್ಲಿಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚು ಅಂಕಗಳಿಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳೆಂದರೆ ಯಾವ ಪ್ರಶ್ನೆಗಳು ಮಕ್ಕಳನ್ನು ಯೋಚನೆಗೆ ಒಳಪಡಿಸುತ್ತವೋ, ಅಂದರೆ ಯೋಚಿಸೋ ಹಾಗೆ ಮಾಡ್ತವೋ ಅಂತಹ ಪ್ರಶ್ನೆಗಳಿಗೆ ಮಕ್ಕಳು ತರ್ಕಬದ್ಧವಾಗಿ ಉತ್ತರಿಸುವಂತಹ ಪ್ರಶ್ನೆಗಳನ್ನೇ ಕೇಳಲಾಗುತ್ತೆ. ಉದಾಹರಣೆಗೆ ಕ್ಯೋ, ಕೇಸೆ, ಕ್ಯಾ ಕಾರಣ ಥಾ, ವಿವರಣ ದೀಜಿಯೇ, ವರ್ಣನ್ ಕೀಜಿಯೇ, ವಿಚಾರ ಕಿಯಾ ಗಯಾ ಈ ರೀತಿಯ ಪ್ರಶ್ನೆಗಳನ್ನು ತೃತೀಯ ಭಾಷೆ ಹಿಂದಿಯಲ್ಲಿ ಸುಮಾರು 60ಕ್ಕಿಂತಲೂ ಹೆಚ್ಚು ಅಂಕಗಳಿಗೆ ಕೇಳಿರಲಾಗುತ್ತೆ. ಉದಾಹರಣೆಗೆ ಈ ಮೇನ್ನಲ್ಲಿ ಆಜ್ಕಲ್ ಶಿಕ್ಷಿತ್ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ ಅಥವಾ ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ ಅಂತಾನೋ, ಜೈನುಲ್ಲಾಬ್ದೀನ್ ಕೆ ಬಾರೆ ಮೇ ಲಿಖಿಯೇ ಅಂತಾನೋ ಅಥವಾ ಜಲಾಲುದ್ದೀನ್ ಕೆ ಬಾರೆ ಮೇ ಲಿಖಿಯೇ ಅಂತಾನೋ, ಇಲ್ಲ ಅಬ್ದುಲ್ ಕಲಾಂ ಕೆ ಬಚ್ಪನ್ ಕೇಸೆ ಬೀಥೆ ಅಂತಲೋ, ಬೆಂಗಳೂರು ಮೇ ಕೌನ್ ಕೌನ್ ಸಿ ಬೃಹತ್ ಸಂಸ್ಥಾಯೇ ಹೇ ಅಂತಾನೋ, ಇನ್ನು ಮಹಾತ್ಮ ಗಾಂಧಿ ಕಾ ಸತ್ಯ ಕಿ ಕಥನ್ ಕೆ ಬಾರೆ ಮೇ ಲಿಖಿಯೇ ಅಂತಲೂ ಕೇಳಬಹುದು. ಇಂತಹ ಪ್ರಶ್ನೆಗಳ ಕಡೆ ತಾವು ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. 5ನೇ ಮೇನ್ನಲ್ಲಿ 3 ಅಂಕದ 9 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ 5 ಪ್ರಶ್ನೆ ಗದ್ಯಗಳಿಂದ, 3 ಪ್ರಶ್ನೆ ಪದ್ಯ ಭಾಗದಿಂದ, 1 ಅನುವಾದ ಇರುತ್ತೆ.
3 ಅಂಕಗಳಿಗೆ ಮಹತ್ವ ಇರುವ ಪಾಠಗಳೆಂದರೆ ಗಿಲ್ಲು, ಇಂಟರ್ನೆಟ್ ಕ್ರಾಂತಿ, ईमानदारों के सम्मेलन में, दुनिया में पहला मकान, ರೋಬೋಟ್, ಮಹಿಳಾ ಕಿ ಸಾಹಸಗಾತ, ಕರ್ನಾಟಕ ಸಂಪದ, ಬಾಲಶಕ್ತಿ. ಈ ಪಾಠಗಳಲ್ಲಿ 3 ಅಂಕಗಳಿಗೆ ಬಹಳ ಮಹತ್ವ ಇರುವ ಪ್ರಶ್ನೆಗಳಿರ್ತವೆ. ಉದಾಹರಣೆಗೆ ಗಿಲ್ಲು ಪಾಠವನ್ನು ತೆಗೆದುಕೊಳ್ಳೋದಾದರೆ ಮಕ್ಕಳೇ, ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಿ ಮಮತಾ ಕಾ ವರ್ಣನ್, ಈ ಪ್ರಶ್ನೆಯನ್ನು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಅಥವಾ ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿಯೇ, ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಇದೇ ರೀತಿ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ತೆಗೆದುಕೊಳ್ಳೋದಾದರೆ ಸೋಷಿಯಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಕೋಜ್ ಹೈ ಖೇಸೆ, ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇ ಲಿಖಿಯೇ. ಸೊ ಆ ರೀತಿಯೂ ಕೂಡ ಕೇಳಬಹುದು. ಇಂತಹ ಪ್ರಶ್ನೆಗಳ ಕಡೆ ತಾವು ಗಮನ ಹರಿಸಬೇಕಾಗತ್ತೆ. ಇನ್ನು ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಪಾಠದಿಂದ ಕೇಳೋದಾದರೆ ಫೂಲ್ ಮಾಲಾಯೇ ಮಿಲ್ನೆ ಪರ್ ಲೇಖಕ್ ಕ್ಯಾ ಸೋಚನೆ ಲಗೆ, ಅಥವಾ ಲೇಖಕ್ನೇ ಕಮರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೋ ಲಿಯಾ. ಹೀಗೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿದೆ. ದುನಿಯಾ ಮೇ ಪೆಹ್ಲಾ ಮಕಾನ್ ಪಾಠದಿಂದ किंद्रु लालिम और किंचा लालिदाम मकान बनाने के लिए निर्णय करके कहाँ जाते हैं और किन किन जानवरों से मिलते हैं ಮತ್ತು ಉನ್ಸೆ ಕ್ಯಾ ಸಲಹಾ ಲೇತೆ ಹೇ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಬಹುದು. ಇಲ್ಲಿ ಪ್ರಧಾನ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಶ್ನೆಗಳಾಗಿರ್ತವೆ. ಆದ್ದರಿಂದ ನೀವು ಇವುಗಳ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಅದೇ ರೀತಿ ರೋಬೋಟ್ ಪಾಠದಿಂದ ತೆಗೆದುಕೊಳ್ಳೋದಾದರೆ ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೋ ಥಿ, ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಅಥವಾ ರೋಬೋ ದೀಪ್ನೆ ರೋಬೋ ನಿಲ್ಸೆ ಕ್ಯಾ ಕಹಾ, ಇಂತಹ ಪ್ರಶ್ನೆಗಳ ಕಡೆ ಗಮನ ಹರಿಸಿದ್ರೆ ನಿಮಗೆ ಅಂಕ ಗಳಿಸಲು ಸಹಕಾರಿಯಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕರ್ನಾಟಕ ಸಂಪದಾ ಪಾಠದಲ್ಲಿ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ್ಕೆ ವರ್ಣನ ಬಗ್ಗೆ ಕೇಳಬಹುದು. ಅಥವಾ ಕರ್ನಾಟಕ ಕಿ ಶಿಲ್ಪಕಲಾ ಕಾ ಪರಿಚಯ ದೀಜಿಯೇ ಅಂತಲೋ. ಮಹಿಳಾ ಕಿ ಸಾಹಸಗಾಥಾ ಪಾಠದಿಂದ ಕೇಳೋದಾದರೆ बिछेंद्री का बचपन कैसे बीता, एवरेस्ट की चोटी पर पहुंचकर बिछेंद्री ने क्या किया, ಅಥವಾ ಮಹಿಳಾ ಕಿ ಸಹಸ್ಗಾಥಾ ಪಾಠ ಸೆ ಕ್ಯಾ ಸಂದೇಶ ಮಿಲ್ತಾ ಹೈ, ಇಂತಹ ಉತ್ತಮ ಸಂದೇಶಗಳನ್ನೊಳಗೊಂಡ ಪ್ರಶ್ನೆಗಳನ್ನು ಕೇಳಲೂಬಹುದು ಮಕ್ಕಳೇ. ಇನ್ನು ಮುಂದೆ ಬಾಲಶಕ್ತಿ ಪಾಠ ಸೆ ಪೂಛೆಂಗೆ ತೋ ಗಾಂವ್ ಕೋ ಆದರ್ಶ ಗಾಂವ್ ಕೇಸೆ ಬನಾಯಾ ಜಾ ಸಕ್ತಾ ಹೈ ಅಂತಲೋ. ಗಾಂವ್ ಕಿ ಸಫಾಯಿ ಕೆ ಲಿಯೆ ಬಾಲಕ್ ಕ್ಯಾ ಕಾಮ್ ಕರ್ತೆ ಹೈ, ಈ ರೀತಿಯ ಮಹತ್ವದಿಂದ ಕೂಡಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಬಹುದು ವಿದ್ಯಾರ್ಥಿಗಳೇ. ಇನ್ನು ಪದ್ಯಭಾಗದಿಂದ ಕೇಳೋದಾದರೆ 6 ಪದ್ಯಗಳಿವೆ ಅಲ್ವಾ, ಅವುಗಳಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಈಗ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಎನ್ನುವುದಾದರೆ ಪ್ರಶ್ನೆ ಪತ್ರಿಕೆಯ 32ನೇ ಪ್ರಶ್ನೆ ದೋಹೆ ಕಾ ಭಾವಾರ್ಥ ಕೇಳಲಾಗುತ್ತೆ. ಇಲ್ಲಿ ನೀವು ಒಂದು ಅಂಶವನ್ನು ಗಮನಿಸಬೇಕು. ಸರಳವಾದ ವಾಕ್ಯಗಳನ್ನು ಬಳಸಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಭಾವಾರ್ಥವನ್ನು ಬರೆಯಿರಿ. ಪ್ರಾರಂಭದಲ್ಲಿ ಕವಿಯ ಹೆಸರನ್ನು ಬರೀರಿ. ತುಳಸಿ ಕೆ ದೋಹೆನಲ್ಲಿ 5 ದೋಹೆಗಳಿವೆ ಅಲ್ವಾ. ಮುಖಿಯ ಮುಕ್ಸೋ ಚಾಹಿಯೇ ಅಂತನೋ, ಅಥವಾ ಜಡ ಚೇತನ ಗುಣ ದೋಷಮೈ, ಈ ರೀತಿಯ ಯಾವುದಾದ್ರೂ ಒಂದು ದೋಹೆಗೆ ಭಾವಾರ್ಥ ಬರೆಯಲು ಹೇಳ್ತಾರೆ. ಉದಾಹರಣೆಗೆ ಹೇಳುವುದಾದರೆ ಮುಖಿಯ ಮುಖಸೋ ಚಾಹಿಯೇ ಅಂದರೆ ಮುಖಿಯಾ ಕೋ ಮುಖಕ್ಕೆ ಸಮಾನ್ ಹೋನಾ ಚಾಹಿಯೇ ಅಂತ ಒಂದು ವಾಕ್ಯ ಬರೀತೀರಾ. ಕಾನ್ ಪಾನ್ ಕೋ ಏಕ್ ಅಂದರೆ ಮುಹ್ ಖಾನೆ ಪೀನೆ ಕಾ ಕಾಮ್ ಅಕೇಲಾ ಕರ್ತಾ ಹೈ, 2 ವಾಕ್ಯ ಆಯ್ತಲ್ವಾ. ಪಾಲೈ ಪೋಸೈ ಸಕಲ ಹಂಗ್ ಅಂದರೆ ಶರೀರ್ ಕೆ ಸಕಲ ಅಂಗೋಂ ಕೋ ಪಾಲನ್ ಪೋಷಣ್ ಕರ್ತಾ ಹೈ, 3 ವಾಕ್ಯಗಳು ಮುಗ್ದೋದ್ವಪ್ಪ. ಇನ್ನು ತುಳಸಿ ಸಹಿತ ವಿವೇಕ್ ಅಂದಾಗ ಮುಖಿಯಾ ವಿವೇಕವಾನ್ ಹೋಕರ್ ವಹ ಅಪ್ನಿ ತರಫ್ ಸೆ ಕಾಮ್ ಕರ್ಕೆ ಉಸ್ಕಾ ಫಲ್ ಸಬೀ ಮೇ ಬಾಂಟ್ತೆ ಹೈ. ಎಷ್ಟು ಸುಲಭವಾಗಿದೆ ಅಲ್ವಾ ಮಕ್ಕಳೇ ದೋಹೆಯ ಭಾವಾರ್ಥ. ಈ ರೀತಿ ಬರೆದ್ರೆ ಪೂರ್ಣ ಅಂಕಗಳನ್ನು ಪಡೆಯಬಹುದು. ಇನ್ನೊಂದು ಅಂಶ ನೆನಪಿರಲಿ ನಿಮಗೆ, ಈ ದೋಹೆಯನ್ನು ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಟಿರ್ತಾರೆ. ಇಲ್ಲಿ ನೀವು ಯಾವುದೇ ರೀತಿಯ ವರ್ತನೆ ಅಂದರೆ ಕಾಗುಣಿತಗಳನ್ನು ತಪ್ಪಿಲ್ಲದೆ ಬರೀಬಹುದು. ಮತ್ತು ಯಾವುದೇ ಕಾರಣಕ್ಕೂ ಮಕ್ಕಳೇ ಇದು ಕಷ್ಟನಪ್ಪ ಅಂತ ಬರೆಯದೇ ಇರಬೇಡಿ. ಇಂದಿನಿಂದಲೇ ದೋಹೆಗಳನ್ನು ಹಾಗೂ ಭಾವಾರ್ಥವನ್ನು ಬರೆದು ಅಭ್ಯಾಸ ಮಾಡೋದಾದರೆ ವಿದ್ಯಾರ್ಥಿಗಳೇ ನಿಮಗೆ ತುಂಬ ಅನುಕೂಲ ಆಗುತ್ತೆ. 33ನೇ ಪ್ರಶ್ನೆಯಾಗಿ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ ಕೀಜಿಯೇ ಅಂತ ಕೇಳಲಾಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ತತ್ಸಮ ಪದಗಳೇ ಹೆಚ್ಚಾಗಿ ಬಂದಿರತಕ್ಕಂತಹ ವಾಕ್ಯಗಳನ್ನೇ ಕೇಳಲಾಗುತ್ತೆ. ಇಂತಹ ವಾಕ್ಯಗಳು ಯಾವ್ಯಾವ ಪಾಠದಲ್ಲಿ ಬರುತ್ತೆ ಅನ್ನೋದನ್ನು ನೋಡೋದಾದರೆ ದುನಿಯಾ ಮೇ ಪೆಹ್ಲಾ ಮಕಾನ್, ಕರ್ನಾಟಕ ಸಂಪದ, ಸತ್ಯ ಕಿ ಮಹಿಮಾ, ಶನಿ ಸಬ್ಸೆ ಸುಂದರ ಗ್ರಹ ಈ ಪಾಠಗಳಲ್ಲಿ ಇರ್ತವೆ. ಇನ್ನು ಉಳಿದ 3 ಅಂಕದ 2 ಪ್ರಶ್ನೆಗಳು ಈ ರೀತಿ ಕೇಳಬಹುದು. ಮಾತೃಭೂಮಿ ಕವಿತೆಯಲ್ಲಿ ಸಾಮಾನ್ಯವಾಗಿ ಮಾತೃಭೂಮಿ ಕೆ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ್ ಕೀಜಿಯೇ ಅಥವಾ
ಭಾರತ್ ಮಾ ಕಾ ಸ್ವರೂಪ್ ಕೈಸೆ ಸುಶೋಭಿತ ಹೈ, ಇಂತಹ ಪ್ರಶ್ನೆಗಳನ್ನೇ ಕೇಳಬಹುದು ಮಕ್ಕಳೇ. ಅಭಿನವ ಮನುಷ್ಯ ಕವಿತೆಯಿಂದ ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯವನ್ನು ಬರೇರಿ ಅಂತನೋ. ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯೀ ಪುರುಷ ಆಸೀನ್, ಇಸ್ ಪಂಕ್ತಿ ಕಾ ಆಶಯ ಸಮझाइए. ಈ ರೀತಿಯ ಪ್ರಶ್ನೆಗಳು ಈ ಪದ್ಯದಿಂದ ಕೇಳಬಹುದು ಮಕ್ಕಳೇ. ಇನ್ನೆರಡು ಪದ್ಯಗಳಾದ ಸಮಯ ಕಿ ಪಹಚಾನ್ ಪದ್ಯದಿಂದ ಸಮಯ ಕಾ ಸದುಪಯೋಗ ಕೇಸೆ ಕರ್ನಾ ಚಾಹಿಯೆ, ಇದು 3 ಅಂಕದ ಪ್ರಶ್ನೆ. ಆದರೆ ಕವಿ ಕೆ ಅನುಸಾರ ಮನುಷ್ಯ ಕೋ ಸುಖ ಕಬ್ ನಹಿ ಮಿಲ್ತಾ, ಇದನ್ನು 2 ಅಥವಾ 3 ಅಂಕದ ಪ್ರಶ್ನೆಯಾಗಿಯೂ ಕೇಳಬಹುದು. ಒಮ್ಮೊಮ್ಮೆ ಈ ಪದ್ಯದಿಂದ 1 ಅಂಕದ ಪ್ರಶ್ನೆಯನ್ನು ಅನುರೂಪದಲ್ಲೂ ಸಹ ಕೇಳಬಹುದು. ಹೇಗೆ ಕೇಳಬಹುದು ಅಂದರೆ ಕವಿಯ ಹೆಸರನ್ನು ಕೇಳಬಹುದು. ಇನ್ನು ಸೂರ್ಶ್ಯಾಮ್ ಪದಮೆ ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾತಾ, ಅಥವಾ ಬಲರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಹತಾ ಹೈ, ಅಥವಾ ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ. ಈ ರೀತಿಯಂತಹ ಪ್ರಶ್ನೆಗಳನ್ನು 2 ಅಥವಾ 3 ಅಂಕಕ್ಕೆ ಕೇಳಲಾಗಿರುತ್ತೆ. ಕೆಲವು ಬಾರಿ 2 ಅಂಕಕ್ಕೆ ಕೇಳಿ 1 ಅಂಕಕ್ಕೆ ಅನುರೂಪತಾದಲ್ಲಿ ಕೇಳಬಹುದು. ಇದನ್ನು ನಾನು ಮೊದಲೇ ಹೇಳಿದೆ ನಿಮಗೆ. ಇನ್ನು 6ನೇ ಮೇನ್ಗೆ ಬರೋದಾದರೆ 4 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 34ನೇ ಪ್ರಶ್ನೆಯಲ್ಲಿ ಒಂದೇ ಪಾಠದಿಂದ 2 ಪ್ರಶ್ನೆಯನ್ನು ಅಥವಾ ಅಂದರೆ ಚಾಯ್ಸ್ ಕೊಟ್ಟು ಕೇಳಲಾಗಿರುತ್ತೆ. ಪಾಠಗಳು ಯಾವಿರ್ಬೋದು ಇಂತಹ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಅಂದರೆ ಗಿಲ್ಲು, ಬಸಂತ್ ಕಿ ಸಚ್ಚಾಯಿ, ಇಂಟರ್ನೆಟ್ ಕ್ರಾಂತಿ, ಇವುಗಳಿಂದ ಕೇಳಲಾಗಬಹುದು. ಗಿಲ್ಲು ಪಾಠದಿಂದ ಕೇಳೋದಾದರೆ ಗಿಲ್ಲು ಕೆ ಕಾರ್ಯಕಲಾಪ್ ಕೆ ಬಾರೆ ಮೇ ಲಿಖಿಯೇ, ಅಥವಾ ಗಿಲ್ಲು ಕೆ ಅಂತಿಮ ದಿನೋಂಕ ವರ್ಣನ್ ಕೀಜಿಯೇ, ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಬಸಂತ್ ಕಿ ಸಚ್ಚಾಯಿ ಪಾಠವನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿ ಇಬ್ಬರ ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆನೇ ಕೇಳಲಾಗಿರುತ್ತೆ ಮಕ್ಕಳೇ. ಬಸಂತ್ ಅವರು ಪಂಡಿತ್ ರಾಜ್ ಕಿಶೋರ್, ಇವರಿಬ್ಬರ ಬಗ್ಗೆನೇ ಹೆಚ್ಚು ಮಹತ್ವವನ್ನು ಈ ಪಾಠದಲ್ಲಿ ಕೊಟ್ಟಿರಲಾಗಿರ್ತಕ್ಕಂಥದ್ದು. ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೇಸೆ, ಅಥವಾ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯಾ, ಈ ಥರದ ಪ್ರಶ್ನೆಗಳನ್ನು ಈ 2019ರ ಹಿಂದಿನ ವರ್ಷಗಳಲ್ಲಿ ಕೇಳಿದ್ದಾರೆ ಪರೀಕ್ಷಾ ಮಂಡಳಿಯ ವಾರ್ಷಿಕ ಪರೀಕ್ಷೆಗಳಲ್ಲಿ. ಇನ್ನು ಇಂಟರ್ನೆಟ್ ಕ್ರಾಂತಿ ಪಾಠದ ಅಭ್ಯಾಸದಲ್ಲಿರುವ ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ತಾವು ತಿಳ್ಕೊಂಡಿದ್ರೆ ಇವು 1 ಅಂಕಕ್ಕಾದರೂ ಆಗ್ಬೋದು, 3 ಅಂಕಕ್ಕಾದರೂ ಆಗ್ಬೋದು, 4 ಅಂಕಕ್ಕಾದರೂ ಆಗಬಹುದು. ಅದರ ಜೊತೆಗೆ ನಿಬಂಧ ಬರೀಲಿಕ್ಕಂತೂ ಬಹಳ ಅನುಕೂಲವಾಗುತ್ತೆ. ಅದರಿಂದ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ಅಭ್ಯಾಸದಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ತಾವು ಚೆನ್ನಾಗಿ ಓದಿ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ಇನ್ನು 35ನೇ ಪ್ರಶ್ನೆ ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹಿ ಹೋತಿ ಪದ್ಯದಿಂದ. ಈ ಪದ್ಯವನ್ನು ಕಂಠಸ್ಥ ಕೇಲಿಯೇ ಸೀಮಿತವಾಗಿರುತ್ತೆ. ಉತ್ತಮ ಸಂದೇಶವನ್ನು ಕೊಡುವಂತಹ ಕವಿತೆಯಾಗಿದೆ. ಸೊ ಅಸಫಲತಾ ಏಕ್ ಚುನೌತಿ ಹೈ ಅಂತಕ್ಕಂತಹ ಈ 4 ಸಾಲುಗಳನ್ನು ತಾವು ಚೆನ್ನಾಗಿ ಓದಿ ಬರೆದು ಅಭ್ಯಾಸ ಮಾಡಿ ಮಕ್ಕಳೇ. ಇಲ್ಲಿ ತಾವು ಯಾವುದೇ ರೀತಿಯಾದಂತಹ ಒಂದು ವರ್ತನೆಗಳನ್ನು ತಪ್ಪಿಲ್ಲದೆ ಬರೀಬೇಕು ಅಂತ ಅಂದರೆ ಬರೆದು ಅಭ್ಯಾಸ ಮಾಡಬೇಕಾಗತ್ತೆ. ಅದರಿಂದ ತಾವು 4 ಅಂಕವನ್ನು ಪಡಿಬಹುದು ಮಕ್ಕಳೇ. ಇನ್ನು 7ನೇ ಮೇನ್ನಲ್ಲಿ ಅಪಠಿತ ಗದ್ಯಾಂಶ ಕೊಟ್ಟು 4 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಈ ಗದ್ಯಾಂಶ ತಮ್ಮ ಒಂದು ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿಯೇ ಇರ್ತದೆ. ಇಲ್ಲಿ 4ಕ್ಕೆ 4 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು ಮಕ್ಕಳೇ. ಗದ್ಯಾಂಶವನ್ನು ಚೆನ್ನಾಗಿ 3 ಬಾರಿ ಓದಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ತಾವು ಹುಡುಕಿ ಬರೀಬೇಕಾಗತ್ತೆ. ಇಲ್ಲಿ ಗದ್ಯಾಂಶದ ಮೊದಲ ಸಾಲು ಮೊದಲನೇ ಪ್ರಶ್ನೆಯ ಉತ್ತರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಸಾರಿ ಮಧ್ಯದಲ್ಲೂ ಕೂಡ ಮೊದಲನೆಯ ಪ್ರಶ್ನೆಯ ಉತ್ತರ ಬರಬಹುದು. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಆ ಉತ್ತರವನ್ನು ಹುಡುಕಿ 1 ವಾಕ್ಯದಲ್ಲೋ 2 ವಾಕ್ಯದಲ್ಲೋ ಈ ಗದ್ಯಾಂಶಕ್ಕೆ ಉತ್ತರಿಸೋದೇ ಆದರೆ ಇಲ್ಲೂ ಕೂಡ ತಾವು 4 ಅಂಕವನ್ನು ಪಡಿಬಹುದು ವಿದ್ಯಾರ್ಥಿಗಳೇ. 8ನೇ ಮೇನ್ನಲ್ಲಿ ಕಿಸಿ ಏಕ್ ವಿಷಯ ಪರ್ ನಿಬಂಧ ಲಿಖಿಯೇ. ಇಲ್ಲಿ 3 ವಿಷಯಗಳನ್ನು ಕೊಟ್ಟು ಒಂದಕ್ಕೆ ಬರೆಯಲು ಕೇಳಲಾಗುತ್ತೆ. ಮಂಡಳಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಒಂದು ಅಂಶ ತಮ್ಮ ಗಮನಕ್ಕೆ ಬರುತ್ತೆ ಮಕ್ಕಳೇ. ಅದೇನೆಂದರೆ ಪಾಠಗಳ ಮೇಲೆ ಆಧಾರಪಟ್ಟಂತಹ ಒಂದು ವಿಷಯ ಬರುತ್ತೆ. ಉದಾಹರಣೆಗೆ ಕರ್ನಾಟಕ ಸಂಪದ ಅಥವಾ ಇಂಟರ್ನೆಟ್ ಕ್ರಾಂತಿ ಆಗಿರಬಹುದು. ಇವುಗಳನ್ನು ನೋಡ್ಕೊಳ್ಳಿ. ಮತ್ತು ಪಾಠದ ಕೊನೆಯಲ್ಲಿ ಅಂದರೆ ಪುಸ್ತಕದ ಕೊನೆಯ ಪುಟಗಳಲ್ಲಿ ಕೊಟ್ಟಿರುವಂತಹ ನಿಬಂಧ ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳಿರ್ತವೆ. ಜನಸಂಖ್ಯಾ ಕಿ ಸಮಸ್ಯೆ, ನಾರಿ ತುಮ್ ಕೇವಲ್ ಶ್ರದ್ಧಾ ಹೋ ಆಗಿರ್ಬೋದು, ಮತ್ತು ಬೇರೋಜ್ಗಾರಿ ಅಥವಾ ವನ ಮಹೋತ್ಸವ, ಈ ವಿಷಯಗಳ ಬಗ್ಗೆ ಕೇಳಬಹುದು. ಇಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಬಹಳ ಮುಖ್ಯ ಮಕ್ಕಳೇ. ಆಧಾರ ಬಿಂದುಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಅನುಗುಣವಾಗಿ ಬರೆದರೆ ನಿಮಗೆ 4 ಅಂಕ ಸುಲಭವಾಗಿ ಲಭಿಸುತ್ತೆ ವಿದ್ಯಾರ್ಥಿಗಳೇ.
ಇನ್ನು 9ನೇ ಮೇನ್ನಲ್ಲಿ 38ನೇ ಪ್ರಶ್ನೆಯಾಗಿ ಪತ್ರಲೇಖನ್ ಇರುತ್ತೆ. ವ್ಯಕ್ತಿಗತ ಪತ್ರ ಅಥವಾ ಚುಟ್ಟಿ ಪತ್ರ ಬರೆಯಲು ಕೇಳಿರ್ತಾರೆ. ಪತ್ರ ಬರೆಯಲು ಚೆನ್ನಾಗಿ ಅಭ್ಯಾಸ ಮಾಡಿದರೆ 5 ಅಂಕ ಗಳಿಸಲು ಸುಲಭ ಸಾಧ್ಯ ವಿದ್ಯಾರ್ಥಿಗಳೇ. ನೀವು ಈಗಾಗಲೇ 8 ಮತ್ತು 9ನೇ ತರಗತಿಯ ಹಿಂದಿ ಪುಸ್ತಕದಲ್ಲಿ ನೋಡಿದ್ದೀರಿ. ನಿಮ್ಮ ಶಿಕ್ಷಕರು ಕೂಡ ಚುಟ್ಟಿ ಪತ್ರದ ಬಗ್ಗೆ ತಿಳಿಸಿ ಚೆನ್ನಾಗಿ ಅಭ್ಯಾಸ ಮಾಡಿಸಿರ್ತಾರೆ. ಈ ಚುಟ್ಟಿ ಪತ್ರದ ಪ್ರಾರೂಪ ಬಗ್ಗೆ ಹೇಳೋದಾದರೆ, ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಅಂದರೆ ಮುಖ್ಯ ಪ್ರಶ್ನೆಯನ್ನು ಗುರುತಾಕಿ ಜೊತೆಗೆ 38ನೇ ಪ್ರಶ್ನೆಯನ್ನು ನೀವು ಅಲ್ಲಿ ಬರೆದು ಉತ್ತರ ಪತ್ರಿಕೆ ಎಡಭಾಗದಲ್ಲಿ ಪ್ರೇಷಕ್ ಬರೆದು ಕೆಳಗೆ ನಿಮ್ಮ ವಿಳಾಸ ಬರೀಬೇಕು. ಬಲಭಾಗದಲ್ಲಿ ಸ್ಥಳ ದಿನಾಂಕವಾದ ಬರೀಬೇಕಾಗತ್ತೆ. ನಂತರ ಸೇವಾಮೆ ಬರೆದು ಕೆಳಭಾಗದಲ್ಲಿ ಪ್ರಧಾನಾಚಾರ್ಯ ಬರೆದು ಶಾಲೆಯ ವಿಳಾಸವನ್ನು ತಾವು ಬರೀಬೇಕಾಗತ್ತೆ. ಇದಾದ ನಂತರ ವಿಷಯ ಅಂತ ಹೇಳಿ ಚುಟ್ಟಿ ಕೇಲಿಯೇ ಪ್ರಾರ್ಥನಾ ಪತ್ರ ಅಂತ ಬರೆದು, ಅದಾದ ಮೇಲೆ ಸಂಬೋಧನ್ ಮಹೋದಯ್ ಅಂತ ಬರೆದು ಪತ್ರದ ಹೃದಯ ಭಾಗದಲ್ಲಿ ವಿಷಯವನ್ನು ಬರೆಯಿರಿ. ಅಂದರೆ ರಜೆ ಯಾವ ಕಾರಣಕ್ಕೆ ಮತ್ತು ತೆಗೆದುಕೊಳ್ತಕ್ಕಂತಹ ದಿನಾಂಕವನ್ನು ಇಲ್ಲಿ ನಮೂದಿಸಬೇಕು. ಇದಾದ ನಂತರ ಧನ್ಯವಾದ. ಹಾಗೆಯೇ ಪುಟದ ಬಲಭಾಗದಲ್ಲಿ ಸಮಾಪನ್ನಲ್ಲಿ ಆಪ್ಕಾ ಆಜ್ಞಾಕಾರಿ ಛಾತ್ರ ನಿಮ್ಮ ಹೆಸರು ಬರೀಬೇಕು. ಎಡಭಾಗದಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ಅಂದರೆ ಪೋಷಕರ ಸಹಿ ಬರೆದು ಸುಮ್ಮನೆ XYZ ಅಂತ ಬರೀರಿ. ಸೊ ಇಲ್ಲಿ ನೀಟಾಗಿ ನೀವು ಪತ್ರವನ್ನು ಬರೆದಿದ್ದೇ ಆದರೆ ಪೂರ್ಣ ಅಂಕವನ್ನು ಪಡೆಯಬಹುದು ವಿದ್ಯಾರ್ಥಿಗಳೇ. ಕೊನೆಯದಾಗಿ ವಿದ್ಯಾರ್ಥಿಗಳೇ, ನಿಮಗೆ ಕನಿಷ್ಠ ಇಷ್ಟು ಅಂಕಗಳನ್ನು ಬಹಳ ಸುಲಭವಾಗಿ ಗಳಿಸ್ಬೋದು. ಅವೇನು ಅಂತ ಅಂದರೆ, ಅನುರೂಪದಲ್ಲಿ ಬರ್ತಕ್ಕಂತಹ ಬಹು ಆಯ್ಕೆ ಪ್ರಶ್ನೆಗಳು ವ್ಯಾಕರಣಾಂಶಗಳಿಂದ ಕೂಡಿರುತ್ತೆ. ಉತ್ತರವನ್ನು ಕೆಳಗಡೆ ಕೊಟ್ಟಿರ್ತಾರೆ. ಸ್ವಲ್ಪ ವಿವೇಚನೆಯಿಂದ ಹುಡುಕಿ ಜ್ಞಾಪಕ ಶಕ್ತಿಯಿಂದ ಅವುಗಳನ್ನು ಸರಿಯಾದ ಉತ್ತರ ಬರೆಯೋದಾದರೆ 8 ಅಂಕಗಳು ತಮಗೆ ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ. ಅನುರೂಪದಲ್ಲಿ ಸಾಕಷ್ಟು ನಿಮಗೆ ಪಾಠಕ್ಕೆ ಸಂಬಂಧಪಟ್ಟಂತಹ ಮತ್ತು ಇಲ್ಲಿ ಪದ್ಯಗಳಲ್ಲಿ ಜೋಡಿ ಏನು ಒಂದು ಪ್ರಾಸಗಳಿರ್ತಾವಲ್ಲ, ಆ ಶಬ್ದಗಳ ನೆನಪನ್ನು ಇಟ್ಕೊಂಡಿದ್ರೆ ಅಲ್ಲೂ ಕೂಡ ತಾವು 4 ಅಂಕವನ್ನು ಸುಲಭವಾಗಿ ಗಳಿಸಬಹುದು ವಿದ್ಯಾರ್ಥಿಗಳೇ. ಇನ್ನು ಅದರ ಜೊತೆಗೆ ಒಂದು ವಾಕ್ಯದಂತಹ ಪ್ರಶ್ನೆಗಳೇನಿದೆ ಅದು ಬಹಳ ಸುಲಭವಾದಂಥವು. ಯಾಕೆಂದರೆ ಕ್ಯಾನಾಮ್, ಕ್ಯೋ, ಕಹಾ, ಕಬ್ ಈ ರೀತಿಯಾದಂತಹ ಪ್ರಶ್ನೆಗಳು ಸುಲಭವಾಗಿರ್ತವೆ. ಜಸ್ಟ್ ಅದು ಒಂದು ಶಬ್ದವನ್ನು ಅಥವಾ ಒಂದು ವಾಕ್ಯದಲ್ಲೇ ನೀವು ಬರಿಬೋದು. ಇದು ನಿಮಗೆ ಬಹಳ ನೆನಪಿರುತ್ತೆ ವಿದ್ಯಾರ್ಥಿಗಳೇ, ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಒಂದು ತರಗತಿಗಳಲ್ಲಿ ಕೇಳಿ ನಿಮ್ಮ ಶಿಕ್ಷಕರು ಚೆನ್ನಾಗಿ ತಯಾರಿಯನ್ನು ಮಾಡಿರ್ತಾರೆ. ನಿಮಗೆ ಅಪಠಿತ ಗದ್ಯಾಂಶದಲ್ಲಿ ಆ ಪ್ಯಾಸೇಜ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಕೆಳಗಡೆ 4 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಆ ಪ್ಯಾಸೇಜನ್ನು ಸರಿಯಾದ ರೀತಿಯಲ್ಲಿ ಓದಿ ತಾವು ಮನನ ಮಾಡಿಕೊಂಡು ಕೆಳಗಡೆ ಇರತಕ್ಕಂತಹ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಯಾವ ಒಂದು ಲೈನ್ನಲ್ಲಿ ಇದಕ್ಕೆ ಉತ್ತರ ಇದೆ ಅಂತಕ್ಕಂಥದ್ದನ್ನು ಹುಡುಕಿ ಬರೆಯೋದಾದರೆ ಇಲ್ಲೂ ಕೂಡ ನಿಮಗೆ ಸುಲಭವಾಗಿ 4 ಅಂಕ ಗಳಿಸ್ಬೋದು ಮಕ್ಕಳೇ. ಇನ್ನು ಪದ್ಯ ಅಂತೂ ನಿಮಗೆ ಸಾಕಷ್ಟು ವರ್ಷಗಳಿಂದ ಈ ಪದ್ಯವನ್ನೇ ಕಂಠಸ್ಥ ಕೇಳಿಯೇ ಅಂತ ಹೇಳಿ ನಿಮ್ಮ ಶಿಕ್ಷಕರು ನಿಮಗೆ ಕಲಿಸಿರ್ತಾರೆ. ಕಂಠಪಾಠಕ್ಕೆ ಇರ್ತಕ್ಕಂತಹ ಪದ್ಯ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸೋಹನ್ ಲಾಲ್ ದ್ವಿವೇದಿಯವರ ಕೋಶಿಶ್ ಕರ್ನೆ ವಾಲೋಂಕಿ ಹಾರ್ ನಹಿ ಹೋತಿ ಅಂತಕ್ಕಂತಹ ಕವಿತೆ. ಈ ಕವಿತೆಯ ಕೊನೆಯ ಸಾಲುಗಳೇನಿವೆ 4 ಸಾಲುಗಳು, ಅವುಗಳನ್ನು ಚೆನ್ನಾಗಿ ಓದಿ ಬರೆದು ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಸುಲಭವಾಗಿ ನಿಮಗೆ 4 ಅಂಕ ಲಭಿಸುತ್ತೆ ವಿದ್ಯಾರ್ಥಿಗಳೇ. ಕೋಶಿಶ್ ಕರ್ನೆ ವಾಲೋಂಕಿ ಕಬಿ ಹಾರ್ ನಹಿ ಹೋತಿ ಆ ಪದ್ಯವನ್ನು ಕೇಳ್ಬೋದು. ಚಾಯ್ಸ್ನಲ್ಲಿ ಒಂದು ದೋಹೆಯನ್ನು ಕೊಟ್ಟಿರ್ತಾರೆ. ಆದರೆ ಇಲ್ಲಿ ದೋಹೆಯನ್ನು ತಾವು ಭಾವಾರ್ಥಕ್ಕೆ ಬಳಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಂಡ್ರೆ ಬಹಳ ಸಹಕಾರಿಯಾಗುತ್ತೆ. ಯಾಕೆಂದರೆ ಭಾವಾರ್ಥ ಬಹಳ ಸುಲಭವಾಗಿರುತ್ತೆ. ದೋಹೆಯನ್ನು ನೀವು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿರ್ತಾನೆ, 2 ಸಾಲುಗಳನ್ನು ಕೊಟ್ಟಿರ್ತಾನೆ. ಆ 2 ಸಾಲನ್ನು ಅರ್ಥೈಸಿಕೊಂಡು ನಿಮ್ಮದೇ ಆದಂತಹ ಒಂದು ಸರಳ ಶಬ್ದಗಳು, ಸರಳ ವಾಕ್ಯಗಳನ್ನು ಬಳಸಿ ಪೂರ್ಣ ಪ್ರಮಾಣದಲ್ಲಿ ಅಂಕ ಗಳಿಸಲಿಕ್ಕೆ ಅದು ಸಹಕಾರಿಯಾಗಿರುತ್ತೆ ವಿದ್ಯಾರ್ಥಿಗಳೇ. ಅದರಿಂದ ದೋಹೆಯನ್ನು ಭಾವಾರ್ಥಕ್ಕೆ ಬಳಸಿಕೊಂಡು ಕೋಶಿಶ್ ಕರ್ನೆ ವಾಲೋಂಕಿ ಕಬಿ ಹಾರ್ ನಹಿ ಹೋತಿ ಅಂತಕ್ಕಂತಹ ಪದ್ಯವನ್ನು ತಾವು ಪದ್ಯಾಂಶ ಪೂರ್ಣ ಕೇಳಿಯೇ ಆರಿಸ್ಕೊಂಡು ಬರೆದ್ರೆ ನಿಮಗೆ 2 ಕಡೆಯಿಂದ 4 ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳೇ. ಪ್ರಬಂಧಕ್ಕೆ ಸಂಬಂಧಪಟ್ಟಾಗ ಇಂಟರ್ನೆಟ್ ಕ್ರಾಂತಿ ಈ ಪಾಠ ಮತ್ತು ಕರ್ನಾಟಕ ಸಂಪದ ಇವುಗಳನ್ನು ನೀವು ಚೆನ್ನಾಗಿ ಓದಿ ಅರ್ಥೈಸ್ಕೊಂಡಿದ್ರೆ ಸೊ ಯಾವುದಾದ್ರೂ ಒಂದು ಕೊಟ್ಟಾಗ ಬಹಳ ಸುಲಭವಾಗಿ 4 ಅಂಕವನ್ನು ನೀವು ಗಳಿಸ್ಬೋದು ವಿದ್ಯಾರ್ಥಿಗಳೇ. ಪತ್ರಲೇಖನಲ್ಲಿ ಒಂದು ವ್ಯಕ್ತಿಗತ ಪತ್ರ ಕೇಳ್ತಾರೆ, ಮತ್ತೊಂದು ಚುಟ್ಟಿ ಪತ್ರವನ್ನು ಕೇಳಿರ್ತಾರೆ. ನೀವು ಚೆನ್ನಾಗಿ ಪತ್ರವನ್ನು ಪ್ರೆಸೆಂಟ್ ಮಾಡಿದ್ದೇ ಆದರೆ ಚುಟ್ಟಿ ಪತ್ರದಲ್ಲಿ ಅಲ್ಲೂ ಕೂಡ ತಾವು 4 ಅಂಕವನ್ನು ಪಡಿಬೋದು ವಿದ್ಯಾರ್ಥಿಗಳೇ. ಪಾಠದ ಅಭ್ಯಾಸದಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳು
ಅಂಶಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಕೆಲವೊಂದು ಪ್ರಧಾನ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಶ್ನೆಗಳೇ ಇರ್ತವೆ, ಅವುಗಳ ಕಡೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಅದನ್ನು ಪಾಠಗಳಲ್ಲಿ ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ರೆ ಆ ಪ್ರಶ್ನೆ ಯಾವ ರೀತಿಯಾದರೂ ಕೇಳ್ಬೋದು, ಬದಲಾಯಿಸಿ ಕೇಳ್ತಾರೆ. ಆ ರೀತಿ ಬದಲಾಯಿಸಿದಾಗ ನೀವು ಆ ಪ್ರಶ್ನೆ ಅರ್ಥ ಆಗಿತ್ತು ಅಂತ ಅಂದರೆ ನೀವು ಅಲ್ಲೂ ಕೂಡ ಸರಿಯಾದ ಉತ್ತರವನ್ನು ಬರೆದು ಪೂರ್ಣ ಅಂಕವನ್ನು ಗಳಿಸ್ಬೋದು ವಿದ್ಯಾರ್ಥಿಗಳೇ. ಕೊನೆಯದಾಗಿ ವಿದ್ಯಾರ್ಥಿಗಳೇ, ಅಯ್ಯೋ ಇದೇನು ನನಗೆ ಗೊತ್ತಿಲ್ಲ, ಸೊ ಇದ್ಯಾವುದು ನನಗೆ ತಿಳಿತಾ ಇಲ್ಲ ಅಂತೇಳಿ ಯಾವ ಪ್ರಶ್ನೆಯನ್ನು ಬರೆಯದೇ ಬಿಡಬೇಡಿ. ಎಲ್ಲ ಪ್ರಶ್ನೆಗಳಿಗೂ ಕೂಡ ನಿಮಗೆ ತಿಳಿದಿರೋ ಹಾಗೆ ನೆನಪಿಸಿಕೊಂಡು ಉತ್ತರವನ್ನು ಬರೆದು ಬನ್ನಿ. ಈ ರೀತಿ ಕೊನೆಯಲ್ಲಿ ನಾನು ಹೇಳಿದಂತಹ ಒಂದು ಅಂಶಗಳನ್ನು ತಾವು ಗಮನಿಸಿ ತಯಾರಾದರೆ ಕನಿಷ್ಠ ಅಂದರೆ ತಾವು ಈ ಪರೀಕ್ಷೆಯಲ್ಲಿ 40 ಅಂಕಗಳನ್ನು ಗಳಿಸ್ಬೋದು ಬಹಳ ಸುಲಭವಾಗಿ ವಿದ್ಯಾರ್ಥಿಗಳೇ. ಇನ್ನು ಸೋಹನ್ ಲಾಲ್ ದ್ವಿವೇದಿಯವರ ಕವಿತೆಯಲ್ಲಿ ಹೇಳಿರುವಂತೆ ಕುಚ್ ಕಿಯೇ ಬಿನಾ ಹಿ ಜೈ ಜೈಕಾರ ನಹಿ ಹೋತಿ, ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಏನೂ ಪ್ರಯತ್ನವನ್ನೇ ಮಾಡಲಿಲ್ಲ ಅಂದರೆ ನಿಮಗೆ ಮನ್ನಣೆ ಸಿಗೋದಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈಗಲಿಂದಲೇ ಪರೀಕ್ಷೆಗೆ ಇನ್ನೂ ಹೆಚ್ಚಿನ ತಯಾರಿಯನ್ನು ಮಾಡಿಕೊಳ್ಳಿ. ನಿಮಗೆಲ್ಲ ಶುಭವಾಗಲಿ. ಇನ್ನು ಈ ಪರೀಕ್ಷೆ ತಯಾರಿಯಲ್ಲಿ ನಿಮಗೇನಾದರೂ ಗೊಂದಲ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ. ದಿನ ರಾತ್ರಿ 8ರಿಂದ 10 ಗಂಟೆಯವರೆಗೆ ನಾನು ತಮಗೆ ತಮ್ಮ ಗೊಂದಲಗಳನ್ನು ಬಗೆಹರಿಸಲಿಕ್ಕೆ ಸಿದ್ಧನಿದ್ದೀನಿ. ನನ್ನ ನಂಬರ್ ಈ ರೀತಿ ಇದೆ, ಬರ್ಕೊಳ್ಳಿ: 6364359774. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ: 6364359774. ನಿಮಗೆ ಶುಭವಾಗಲಿ. ಧನ್ಯವಾದಗಳು. ಪರೀಕ್ಷಾ ಸಿದ್ಧತಾ ಸರಣಿಯಲ್ಲಿ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಸಹ ನಮ್ಮ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಎಸ್ಎಸ್ಎಲ್ಸಿ ಸಿದ್ಧತೆ 2023 ಈ ಪ್ಲೇಲಿಸ್ಟ್ನಲ್ಲಿ ಲಭ್ಯ. ನೀವು ಸಬ್ಸ್ಕ್ರೈಬ್ ಆಗಿ ಎಲ್ಲ ಪಾಠಗಳನ್ನು ಪುನರ್ಮನನ ಮಾಡಿ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದು. ನಾಳೆ ಸಂಸ್ಕೃತ ಪ್ರಥಮ ಭಾಷೆ ಸಿದ್ಧತೆ ಪ್ರಸಾರವಾಗಲಿದೆ. ಬಾಂದನಿ ಪೂರಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಸರಣಿ ತೃತೀಯ ಭಾಷೆ ಹಿಂದಿ ಸಿದ್ಧತೆ ಕುರಿತು ಮಾಹಿತಿ ನೀಡಿದವರು ರಾಜಾಜಿನಗರ ವಿವೇಕಾನಂದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ನಟರಾಜು ಪಿ. ಪ್ರಾಯೋಜಕರು DSCRT. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.